ಚನ್ನಪಟ್ಟಣದಲ್ಲಿ ಇಂದು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಪ್ರಚಾರ ಕೈಗೊಂಡಿದ್ದರ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಂಜುನಾಥ್ ಪರ ಎಲ್ಲ ಕಡೆ ಹೊಸ ಹುರುಪು ಕಾಣಿಸ್ತಾ ಇದೆ. ಜನರು ಉತ್ಸಾಹದಿಂದ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರ ವೈದ್ಯಕೀಯ ಸೇವೆಯನ್ನ ಜನ ನೆನೆಸಿಕೊಳ್ತಿದ್ದಾರೆ. ಹೀಗಾಗಿ ಮೈತ್ರಿ ಅಭ್ಯರ್ಥಿ 100ಕ್ಕೆ 100ರಷ್ಟು ಗೆದ್ದೇ ಗೆಲ್ತಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಇದೇನು ಹೊಸ ಹುರುಪು, ಏನು ಹೊಸದೇನಲ್ಲ. ಮಂಜಣ್ಣವರು ಯಾವಾಗ NDA ಮೈತ್ರಿಕೂಟದ ಅಭ್ಯರ್ಥಿಗಳು ಅಂತಕ್ಕಂಥದ್ದು ಅಧಿಕೃತವಾಗಿ ಡಿಕ್ಲೇರ್ ಆಗಿದ್ದಿಂದನೂ ಈ ಹುರುಪು ಪ್ರತಿನಿತ್ಯ ಜಾಸ್ತಿ ಆಗ್ತಾಯಿದೆ ಹೊರತುಪಡಿಸಿ ಕಮ್ಮಿ ಆಗ್ತಾ ಇಲ್ಲ. ಪಕ್ಷಾತೀತವಾಗಿ ಇವತ್ತು ಮಂಜಣ್ಣವ್ರ ಪರವಾಗಿ ಅತಿ ಹೆಚ್ಚು ಒಲವು ಇವತ್ತು ಸೃಷ್ಟಿಯಾಗ್ತಾ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಈಗ ತಾನೇ ಇಲ್ಲಿ ಒಂದು ಹೆಣ್ಮಗಳು ಹೇಳ್ತಾ ಇದ್ರು, ಅವರ ಒಂದು ಯಜಮಾನರು ಹೃದಯದ ಒಂದು ಕಾಯಿಲೆಗೆ ಒಳಪಟ್ಟಂಥ ಸಂದರ್ಭದಲ್ಲಿ ಮಂಜಣ್ಣ ಅವರು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಂಥದ್ದನ್ನು ನೆನೆಸ್ಕೊಳ್ತಾ ಇದ್ರು. ಹಾಗಾಗಿ ಇಡೀ ರಾಜ್ಯದಲ್ಲಿ ಅವ್ರ ಪರವಾಗಿ ಈ ರೀತಿ ಯಾವುದೇ ಹಳ್ಳಿಗೆ ಹೋದರೂ ಕೂಡ ತೋಟದ ಮನೆಯಲ್ಲಿ ಚುನಾವಣಾ ಅಧಿಕಾರಿಗಳ ರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ತೋಟದ ಮನೆಯ ಕೆಲಸಗಾರರಿಗೆ ಊಟದ ವ್ಯವಸ್ಥೆ ಮಾಡಿದ್ವಿ. ಯಾವುದೇ ಪಾರ್ಟಿ ಅಥವಾ ಸಾರ್ವಜನಿಕ ಕಾರ್ಯಕ್ರಮ ಮಾಡ್ತಾ ಇರಲಿಲ್ಲ. ಕಾಂಗ್ರೆಸ್ ಸೋಲುವ ಆತಂಕದಲ್ಲಿ ಏನೇನೋ ಆರೋಪವನ್ನ ಮಾಡ್ತಾ ಇದೆ. ಅವರ ದೂರಿಗೆ ಮಣೆ ಹಾಕಿ ಅಧಿಕಾರಿಗಳು ತೋಟದ ಮನೆಗೆ ಬಂದು ಪರಿಶೀಲನೆಯನ್ನ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ನವರು ಕುಕ್ಕರ್ ಸೀರೆ ಹಂಚುವ ಬಗ್ಗೆ ಯಾಕೆ ಚುನಾವಣಾ ಆಯೋಗ ಯಾಕೆ ಕ್ರಮವನ್ನು ವಹಿಸ್ತಿಲ್ಲ? ಚುನಾವಣಾ ಅಧಿಕಾರಿಗಳು ಅವರ ಕೈಗೊಂಬೆ ಆಗಿರುವುದು ಇಲ್ಲಿ ಸ್ಪಷ್ಟವಾಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ನಮ್ಮ ಜಿಲ್ಲೆನಲ್ಲೇ ಇರ್ತಕ್ಕಂಥ ಬಹುತೇಕರಿಗೆ ಇವತ್ತು ಕೆಲಸ ಕೊಟ್ಟಿರ್ತಕ್ಕಂಥದ್ದು ನಮ್ಮ ತೋಟದ ಮನೆಯಲ್ಲಿ ನಮ್ಮ ತಂದೆಯವರು. ವಿಶೇಷವಾಗಿ ಅವ್ರಿಗೆ ಒಂದು ಊಟದ ವ್ಯವಸ್ಥೆ ಇರ್ಬೋದು. ಜೊತೆಯಲ್ಲಿ ಸಾಕಷ್ಟು ಜನ ನಮ್ಮ BJP ಜನತಾದಳ ಪಕ್ಷದ ಮುಖಂಡರುಗಳು ಕೂಡ ಏನು ನಮ್ಮ ಪರಮ ಪೂಜ್ಯ ನಿರ್ಮಲಾನಂದ ಶ್ರೀಗಳಿದ್ದಾರೆ, ವಿಜಯನಗರಕ್ಕೆ ಹೋಗಿ ಭೇಟಿ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದು ತದನಂತರ ಎಲ್ಲರೂ ಊಟಕ್ಕೆ ಸೇರೋಣ ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ವು. ಇಲ್ಲಿ ಯಾರಿಗೋ ನಾವು ಸಾರ್ವಜನಿಕರಿಗೆ ಕರೆದು ಊಟ ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿರಲಿಲ್ಲ. ಯಾರು ಈ ಒಂದು ಭಾಳ ಒಂದು ಅನ್ಯೋನ್ಯತೆಯಿಂದ ಆತ್ಮೀಯತೆಯಿಂದ ನಮ್ಮ ಜೊತೆಯಲ್ಲಿ ಇದ್ದಂಥ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳ ಪಕ್ಷದ ಮುಖಂಡರುಗಳಿದ್ದರು. ಇನ್ನು ಇದೇ ವೇಳೆ ಮಂಡ್ಯದಲ್ಲಿ ತಂದೆ ಪರ ಪ್ರಚಾರ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಮಂಡ್ಯದ 8 ವಿಧಾನಸಭಾ ಕ್ಷೇತ್ರಗಳಿಗೂ ಒಂದೊಂದು ದಿನ ಮೀಸಲಿಟ್ಟಿದ್ದೇನೆ. ಅಲ್ಲಿಯೂ ಕೂಡ ಎಲ್ಲ ಕಡೆ ಓಡಾಟವನ್ನ ಮಾಡ್ತೇನೆ. ಅಲ್ಲಿ ಪಕ್ಷದ ಕಾರ್ಯಕರ್ತರು ಬಲಿಷ್ಠವಾಗಿದ್ದಾರೆ. ಅಲ್ಲದೆ ಮಾಜಿ ಪ್ರಧಾನಿ HDD ಅವರು ರಾಜ್ಯದ 28 ಕ್ಷೇತ್ರದಲ್ಲೂ ಕೂಡ ಪ್ರಚಾರವನ್ನ ಮಾಡುವ ಹುಮ್ಮಸ್ಸನ್ನ ತೋರ್ತಾ ಇದ್ದಾರೆ. ಶೀಘ್ರದಲ್ಲೇ ಎಲ್ಲ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಲಿದ್ದಾರೆ ಅಂತ ಹೇಳಿದರು. ದೊಡ್ಡ ಸಾಹೇಬರು ಇವತ್ತು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಬೇಕು ಅಂತಕ್ಕಂಥದ್ದು, ಈ ವಯಸ್ಸಿನಲ್ಲೂ ಕೂಡ ಬಹುಶಃ ಒಂದು 25-30 ವರ್ಷದ ಯುವಕ ಕೂಡ ಇವತ್ತು ಅವರ ಒಂದು ಏನು ಹೋರಾಟದ ಛಲ ಇದೆಯಲ್ಲ ಆ ಮಟ್ಟಕ್ಕೆ ನಾವು ರೀಚ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ವಯಸ್ಸಲ್ಲೂ ಕೂಡ ಇಡೀ ರಾಜ್ಯ ಪ್ರವಾಸ ಮಾಡ್ತೇನೆ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ 28 ಇನ್ನು ಕಾಂಗ್ರೆಸ್ಗೆ ಈಗಾಗಲೇ ಜನರಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಈ ಬಾರಿ ಗೆಲುವು ನಿಶ್ಚಿತ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಮಂಡ್ಯದ ನಾಗಮಂಗಲದಲ್ಲಿ ಮಾತನಾಡಿದ ಅವರು, ನಿರೀಕ್ಷೆಗೂ ಮೀರಿ ಸ್ಟಾರ್ ಚಂದ್ರುಗೆ ಜನರ ಬೆಂಬಲ ಸಿಕ್ತಿದೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಮೈತ್ರಿ ವಿರುದ್ಧ ಕಿಡಿಕಾರಿದವರು BJP JDSನಿಂದ ಬಹಳಷ್ಟು ಜನ ಕಾಂಗ್ರೆಸ್ ಅನ್ನ ಸೇರ್ತಾ ಇದ್ದಾರೆ. ರೈತ ವಿರೋಧಿ ನೀತಿ ಅನುಸರಿಸುವಂತ ಮೈತ್ರಿಗೆ ಜನರೇ ಮತವನ್ನ ನೀಡಲ್ಲ ಅಂತ ಹೇಳ್ತಿದ್ದಾರೆ. ಗ್ಯಾರಂಟಿ ನಿಲ್ಲಿಸುವಂತೆ ಮೈತ್ರಿ ಸುಪ್ರೀಂ ಮೊರೆ ಹೋಗಿದ್ದಾರೆ ಅಂತ ವಿರುದ್ಧ ಕಿಡಿಕಾರಿದರು. ಚೆನ್ನಾಗಿದೆ. ಎಲ್ಲ ಕಡೆ JDSಯಿಂದ ಸಾಕಷ್ಟು ಕಾರ್ಯಕರ್ತರು ಮುಖಂಡರುಗಳು ಸೇರ್ಪಡೆ ಆಗ್ತಾ ಇದ್ದಾರೆ. BJP ಮತ್ತು ಜನತಾದಳ ಗುರುತಿಸ್ಕೊಂಡಿದ್ದಂಥ ಅನೇಕರು ಒಂದೇ ಕಾರಣ, ರೈತರ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರ್ತಕ್ಕಂಥ BJP ಮತ್ತು ಜನತಾದಳವನ್ನು ನಾವು ಓಟ್ ಹಾಕ್ಲಿಕ್ಕೆ ಆಗಲ್ಲ ಅನ್ನೋದು. ಎರಡನೇದು, ಈ ಒಂದು ಗ್ಯಾರಂಟಿಯನ್ನು ನಿಲ್ಲಿಸಬೇಕು ಅಂತೇಳಿ ಪ್ರಾರಂಭದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಮೆಟ್ಲು ಹೊತ್ತಿದ್ದಾರೆ. ಹಾಗಾಗಿ ಬರಗಾಲಕ್ಕೆ ದುಡ್ಡನ್ನು ಕೊಟ್ಟಿಲ್ಲ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ಮ ಟ್ಯಾಕ್ಸನ್ನು, ನಮ್ಮ ಅನುದಾನವನ್ನು, ನಮ್ಮ ಹಕ್ಕನ್ನು ಕೊಡುವಂಥ ಕೇಳುವಂಥ ಪರಿಸ್ಥಿತಿ ಬಂದಿದೆ. ಸ್ವತಂತ್ರ ನಂತರ ಇದೇ ಪ್ರಪ್ರಥಮವಾಗಿ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ನಾವು ಫೈಟ್ ಮಾಡುವಂಥ ಬಂದಿರೋದು. ಈ ಎಲ್ಲ ಇನ್ನು ಇದೇ ವೇಳೆ ಕುಮಾರಸ್ವಾಮಿ ನೇತೃತ್ವದಲ್ಲಿ ಮೈತ್ರಿ ನಾಯಕರು ಆದಿ ಚುಂಚನಗಿರಿ ಶ್ರೀ ಭೇಟಿ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದವರು, ನಾವು ಮೈತ್ರಿ ನಾಯಕರಿಗಿಂತ ಮೊದಲೇ ಚುಂಚನ ಶ್ರೀ ಭೇಟಿ ಮಾಡಿದ್ದೇವೆ. ಕಾಂಗ್ರೆಸ್ ನಿಯೋಗ ಕೂಡ ಶ್ರೀಗಳನ್ನ ಭೇಟಿ ಮಾಡಿದ್ದೇವೆ. ನಮ್ಮ ಅಭ್ಯರ್ಥಿ ಸ್ಟಾರ್ ಚಂದ್ರು ಸೇರಿ ಶ್ರೀಗಳನ್ನ ಭೇಟಿ ಮಾಡಿದ್ದಾರೆ. ಶ್ರೀಗಳು ದೇವರು ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಮಠಗಳಿಗೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆಯೋದು ಸರ್ವೇ ಸಾಮಾನ್ಯ. ನಾವು ಅವರಿಗಿಂತ ಮೊದಲೇ ಹೋಗಿದ್ದೇವೆ ಅಂತ ಮೈತ್ರಿ ಸರ್ಕಾರಕ್ಕೆ ಟಾಂಗ್ ಕೊಟ್ಟರು. ನಾವು ಸಿದ್ದರಾಮಯ್ಯನವರು, DK ಶಿವಕುಮಾರು ಭೇಟಿ ಮಾಡಿದ್ದಾರೆ. ನಾನು, ಕೃಷ್ಣ ಬೈರೇಗೌಡ, ಶರತ್ ಬಚ್ಚೇಗೌಡ, ಡಾಕ್ಟರ್ ಸುಧಾಕರ್, ನಾವೆಲ್ಲ ಮಂತ್ರಿಗಳು, ಅಭ್ಯರ್ಥಿಗಳು ಚಂದ್ರಣ್ಣ 4 ಸಲ ಹೋಗಿದ್ದಾರೆ. ಚಂದ್ರಣ್ಣನಿಗೆ
ಇಲ್ಲೇ ಬೆಳ್ಳೂರಲ್ಲೇ ಹುಟ್ಟಿ ಚುಂಚನಗಿರಿನಲ್ಲೇ ಬೆಳೆದು ಓಡಾಡ್ಕೊಂಡು ದೊಡ್ಡವರು ಚಿಕ್ಕವರು ಎಲ್ಲ ಆಶೀರ್ವಾದ ಇದೆ. ಈಗ ಸ್ವಾಮೀಜಿಯವರು ಏನು ಹೇಳೋಕ್ಕೆ ಸಾಧ್ಯ? ನಾವು ಹೋದಾಗಲೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ, ಅವ್ರು ಹೋದಾಗಲೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ. ಕಾಲಭೈರವೇಶ್ವರನ ಹತ್ರ ಕೈ ಮುಗಿದಾಗ ನಿನಗೆ ನಾನು ಕ್ಯಾನ್ವಾಸ್ ಮಾಡ್ತೀನಿ ಅಂತ ದೇವ್ರು ಹೇಳೋಕ್ಕಾಗುತ್ತಾ? ಯಾರಿಗೆ ಎಲ್ಲ ಥರದ ಬಲ ಇರುತ್ತೆ, ಜನಬಲ ಇರುತ್ತೆ, ಆಶೀರ್ವಾದ. ಇನ್ನು ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಭೇಟಿ ವಿಚಾರಕ್ಕೆ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಎಸ್ ಎಂ ಕೃಷ್ಣ ಅವರು ಸಕ್ರಿಯ ರಾಜಕಾರಣಕ್ಕೆ ನಿವೃತ್ತಿ ಘೋಷಿಸಿ 4-5 ತಿಂಗಳಾಗಿದೆ. ಆದರೆ 2004ರಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಬಂದಿರಲಿಲ್ಲ. ಎಸ್ ಎಂಗೆ ಅಂದು ಜೆಡಿಎಸ್ಗೆ ಮತ್ತೊಂದು ಅವಕಾಶ ಕೊಡಿ ಅಂತ ಹೇಳಿದ್ರು. ಅಂದು ಜೆಡಿಎಸ್ನಲ್ಲಿ ನಾನಿದ್ದೆ. ಅಂದು ಏನಾಯಿತು? ನಾನೀಗ ಅದನ್ನೇ ಹೇಳಿದ್ರೆ ಚೆನ್ನಾಗಿ ಇರಲ್ಲ. ಚುನಾವಣೆ ಬಂತು ಅಂತ ಇವತ್ತು ಎಲ್ಲರ ಮನೆಗೆ ಹೋಗ್ತಿದ್ದಾರೆ ಅಂತ ಕಿಡಿಕಾರಿದರು. ಈಗ ಎಸ್ ಎಂ ಕೃಷ್ಣ ಅವ್ರ ಹತ್ರ ಹೋಗವ್ರೆ, ನಾನೇ ನೋಡಿದೆ. ನಾನು ಒಂದು ನಿಮಿಷ, ಎಸ್ ಎಂ ಕೃಷ್ಣ ಅವ್ರ ಹತ್ರ ಹೋಗವ್ರೆ. ಎಸ್ ಎಂ ಕೃಷ್ಣವರು ಈಗಾಗಲೇ 3-4 ತಿಂಗಳು 5 ತಿಂಗಳು ಆಗಿರಬೇಕು. ನಾನು ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದೀನಿ. ನಾನು ಯಾವುದೇ ಪಕ್ಷಕ್ಕೆ ಗುರುತಿಸ್ಕೊಳ್ಳೋವಂಥ ಪ್ರಶ್ನೆ ಇಲ್ಲ ಇನ್ನು ಮುಂದೆ ಅಂತ ಹೇಳಿದ್ದಾರೆ. ಗೊತ್ತಲ್ಲ, ನಿಮಗೂ ಎಲ್ಲ ಗೊತ್ತಲ್ವಾ? ಆದರೆ 2004ರಲ್ಲಿ ಇದೇ ಎಸ್ ಎಂ ಕೃಷ್ಣವರು 99ರಿಂದ 2004 ಮುಖ್ಯಮಂತ್ರಿಯಾಗಿ 2004ರಲ್ಲಿ ಒಂದೇ ಪಕ್ಷಕ್ಕೆ ಬಹುಮತ ಸಿಗದೇ ಇದ್ದಾಗ ಅವತ್ತು ಜನತಾದಳ 59 ಸೀಟು ಪಡೆದಂಥ ಜನತಾದಳ ದೇವೇಗೌಡರು ಸಿದ್ದರಾಮಯ್ಯನವರು ಇದ್ದರು ಅಲ್ವಾ? ಸಿದ್ದರಾಮಯ್ಯನವರು ದೇವೇಗೌಡರು ನಾಯಕತ್ವದಲ್ಲಿ 59 ಸೀಟು. ಅದೇ ಸಿದ್ಧಾರ್ಥ ಬಂದು ಎಸ್ ಎಂ ಕೃಷ್ಣವ್ರು ಬಂದು ನಮಗೆ ಮತ್ತೊಂದು ಅವಕಾಶ ಕೊಡಿ ಅಂತ ಕೇಳಿದಾಗ ಬಹುಶಃ ಏನಾಯಿತು, ಜನತಾದಳ, ನಾನು ಇದ್ದೆ ಅಲ್ಲಿ, ಅದನ್ನೆಲ್ಲ ನಾನು ಇವತ್ತು ಅಲ್ಲಿದ್ದಾಗ. ಇನ್ನು ಇದೇ ವೇಳೆ ನಿರ್ಮಲಾನಂದನಾಥ ಶ್ರೀಗಳ ಫೋನ್ ಟ್ಯಾಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದವರು, ಜನತಾದಳ ಸರ್ಕಾರವೇ ಅಲ್ವಾ ಟ್ಯಾಪ್ ಮಾಡಿಸಿದ್ದು, ಮಾನ್ಯ ಕುಮಾರಸ್ವಾಮಿ ಸರ್ಕಾರದಲ್ಲೇ ಫೋನ್ ಟ್ಯಾಪ್ ಆಯಿತು. ಧರ್ಮಪೀಠಕ್ಕೆ ಅಗೌರವ ಇದಕ್ಕಿಂತ ಬೇಕಾ ಅಂತ ಕಿಡಿಕಾರಿದರು. ಇದೇ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಫೋನ್ ಟ್ಯಾಪ್ ಯಾರು ಮಾಡಿಸಿದ್ದು ಗೊತ್ತಾ ನಿಮಗೆ? ಗೊತ್ತಿಲ್ವಾ? ಯಾರ ಸರ್ಕಾರ ಅದಾರ ಗೊತ್ತಾವಲ್ಲಿ ಅಂತ ಹೇಳ್ಬೇಕಲ್ಲ ನೀವು. ಜನತಾದಳದ ಸರ್ಕಾರ ಅಲ್ವಾ? ಜನತಾದಳದ ಸರ್ಕಾರ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದ್ರಲ್ಲ, ಅದಕ್ಕಿಂತ ಬೇಕಾ ಒಂದು ಧರ್ಮಪೀಠಕ್ಕೆ ಅಗೌರವ? ಇದಕ್ಕಿಂತ ಬೇಕಾ? ಇದಕ್ಕಿಂತ ಬೇಕಾ? ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸುರಗೊಂಡವನ ಕೊಪ್ಪದಲ್ಲಿರುವಂತಹ ಸಂತ ಸೇವಾಲಾಲ್ ಜನ್ಮಸ್ಥಳಕ್ಕೆ ಗಾಯತ್ರಿ ಸಿದ್ದೇಶ್ವರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಮರಿಯಮ್ಮ ಮತ್ತು ಸಂತ ಸೇವಾಲಾಲ್ ದೇವಸ್ಥಾನದಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದುಕೊಂಡರು. ಈ ವೇಳೆ ಗಾಯತ್ರಿ ಸಿದ್ದೇಶ್ವರ್ಗೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಸಾಥ್ ನೀಡಿದರು. ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣರನ್ನ ನಿಶಾ ಯೋಗೀಶ್ವರ್ ಭೇಟಿ ಮಾಡಿದ್ದಾರೆ. ನಿನ್ನೆ ಯುಗಾದಿ ಹಬ್ಬದ ಪ್ರಯುಕ್ತ ಶಾಸಕರ ಮನೆಗೆ ತೆರಳಿ ನಿಶಾ ಯೋಗೀಶ್ವರ್ ಶುಭ ಕೋರಿದ್ರು. ಈ ವೇಳೆ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆಯೂ ಕೂಡ ಶಾಸಕ ಬಾಲಕೃಷ್ಣ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ನಿಶಾ ಯೋಗೀಶ್ವರ್ ಶಾಸಕರ ಮೂಲಕ ಒತ್ತಡ ಹೇರಿ ಕಾಂಗ್ರೆಸ್ ಸೇರಲು ಇನ್ನಿಲ್ಲದ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನಲ್ಲಿ ಜೆಡಿಎಸ್ ಹಾಗೆ ಬಿಜೆಪಿ ಪ್ರಚಾರ ಸಭೆ ನಡೆಯಿತು. ಈ ಸಭೆಯಲ್ಲಿ ಎಚ್ ಡಿ ರೇವಣ್ಣ ಎಚ್ ವಿಶ್ವನಾಥ್ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದರು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದೆ. ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಸೇರಿದಕ್ಕೆ ಕುಣಿಗಲ್ನ ಕೊತ್ತಗೆರೆಯಲ್ಲಿ ಚಂದ್ರಪ್ಪ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ. ಘಟನೆ ಸಂಬಂಧ ಕುಣಿಗಲ್ ಪೊಲೀಸ್ ಠಾಣೆಗೆ ಹಲ್ಲೆಗೆ ಒಳಗಾಗಿರುವಂತಹ ಚಂದ್ರಪ್ಪ ದೂರು ನೀಡಿದ್ದಾರೆ. ಚಂದ್ರಪ್ಪನ ಮೇಲೆ ಹಲ್ಲೆ ಮಾಡುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿ ಘಟನಾ ಸ್ಥಳಕ್ಕೆ ಕುಣಿಗಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಜೆಡಿಎಸ್ ಕಾಂಗ್ರೆಸ್ ನಡುವೆ ನಡೆದ ಗಲಾಟೆ ವಿಚಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದವರು, ಕಾಂಗ್ರೆಸ್ಗೆ ಗೂಂಡಾಗಿರಿ ಮಾಡಿ ಗೆಲ್ಲುವ ಯೋಚನೆ ಬಂದಿದೆ. ಕಾಂಗ್ರೆಸ್ ಹತಾಶೆಯಿಂದ ಈ ರೀತಿ ಮಾಡ್ತಾ ಇದೆ. ಮಂಜುನಾಥ್ ಗೆಲ್ಲಿಸಲು ಮತದಾರರು ರೆಡಿ ಇದ್ದಾರೆ. ಈ ಹಲ್ಲೆಗೆ ಮತದಾರರು ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ಇಟ್ಸ್ ಜಸ್ಟ್ ಅ ಬಿಗಿನಿಂಗ್ ಅಷ್ಟೇನೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಯಾರಿದ್ದಾರೆ ಅಂತ ತಮಗೆ ಗೊತ್ತಿದೆ. ಮನಿ ಪವರ್, ಮೊದಲ್ ಪವರ್, ಅಧಿಕಾರದ ಅಮಲಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅನ್ನೋ ಮಾತನ್ನು ಉಲ್ಲೇಖ ಮಾಡಿದ್ದೇನೆ.
ಬಲವಂತವಾಗಿ ಗುಂಡಾಗರ್ದಿ ಮಾಡಿ ಹೇಗಾದರೂ ಮಾಡಿ ಲೋಕಸಭಾ ಚುನಾವಣೆ ಗೆಲ್ಲಬೇಕು ಅಂತೇಳಿ ಹವಣಿಸ್ತಿದ್ದಾರೆ. ಆದರೆ ಅಲ್ಲಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ನೀವು ಎಷ್ಟು ಕೋಟಿ ಖರ್ಚು ಮಾಡ್ತೀರೋ ಅದು ನಮಗೆ ಬೇಡ, ನಮಗೊಬ್ಬ ಸಜ್ಜನ ರಾಜಕಾರಣ. ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಬಿಜೆಪಿ ವಿರುದ್ಧ ಕೆಎಸ್ ಈಶ್ವರಪ್ಪ ಬಂಡಾಯ ಎದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಇನ್ನು ಶಿವಮೊಗ್ಗದ ಹೊಳೆಹೊನ್ನೂರಿನಲ್ಲಿ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಬೈಕ್ ರ್ಯಾಲಿ ಮೂಲಕ ಭರ್ಜರಿ ಪ್ರಚಾರವನ್ನು ನಡೆಸಿದ್ರು. ಇನ್ನು ಈ ರ್ಯಾಲಿಯಲ್ಲಿ ಈಶ್ವರಪ್ಪ ಪರ ನೂರಾರು ಅಭಿಮಾನಿಗಳು ಘೋಷಣೆ ಕೂಗಿದರು. ಕೋಲಾರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಬುದ್ಧಿ ಭ್ರಮಣೆಯಿಂದ ಮಾತನಾಡ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕರು ನಿರ್ಮಲಾನಂದನಾಥ ಶ್ರೀ ಭೇಟಿ ಮಾಡಲು ಹೋಗಿದ್ವಿ, ಅದನ್ನು ನೋಡಿ ಅವರಿಗೆ ಹೊಟ್ಟೆ ಉರಿ ಶುರುವಾಗಿದೆ ಅಂತ ತಿದ್ದಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂಥರ ಬುದ್ಧಿ ಭ್ರಮಣೆ, ಬುದ್ಧಿ ಭ್ರಮಣೆಯಿಂದ ಏನೇನೋ ಹೇಳ್ತಾ ಇದ್ದಾರೆ. ನಿನ್ನೆ ನಾವೆಲ್ಲ ಕೂಡ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿ ಅವರನ್ನು ಭೇಟಿ ಮಾಡೋಕ್ಕೆ ಆದಿಚುಂಚನಗಿರಿ ಮಠಕ್ಕೆ ಹೋಗಿದ್ವಿ. ಎಲ್ಲರೂ ಎಲ್ಲ ಕ್ಯಾಂಡಿಡೇಟ್ನು ಕರ್ಕೊಂಡು ಹೋಗಿದ್ವಿ. ಅದನ್ನು ನೋಡಿದ ತಕ್ಷಣ ಹೊಟ್ಟೆ ಉರಿ ಶುರುವಾಗಿದೆ. ಎಚ್ಡಿಕೆ ಸರ್ಕಾರ ಬೀಳಿಸಿದ್ದು ಬಿಜೆಪಿಯನ್ನು ಕಾಂಗ್ರೆಸ್ ಆರೋಪಕ್ಕೆ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದವರು ಕುಮಾರಸ್ವಾಮಿ ಸರ್ಕಾರ ಬಿಜೆಪಿ ಬೀಳಿಸಿದ್ದು ಅಂತಾರೆ. ಸರ್ಕಾರ ಬೀಳಿಸುವಾಗ ಬಂದಂತವ್ರು ಯಾರು? 14 ಜನ ಕಾಂಗ್ರೆಸ್ನಿಂದ ಬಂದಿದ್ರು, ಅವರನ್ನು ಕಳಿಸಿದ್ಯಾರು? ಸಿದ್ದಾವನದಲ್ಲಿ ಸಿದ್ದರಾಮಯ್ಯ ಕುಳಿತು ಕಳಿಸಿದ್ದಾರೆ. ಇದರ ಬಗ್ಗೆ ವಾಯ್ಸ್ ರೆಕಾರ್ಡ್ ಎವಿಡೆನ್ಸ್ ಕೂಡ ಇದೆ ಅಂತ ಆರ್ ಅಶೋಕ್ ಸಿಎಂ ವಿರುದ್ಧ ನೇರ ವಾಗ್ದಾಳಿಯನ್ನು ನಡೆಸಿದರು. ಸರ್ಕಾರ ಬೀಳಿಸುವಾಗ ಬಂದಂಥವ್ರು ಯಾರು? 14 ಜನ ಕಾಂಗ್ರೆಸ್ ಅವರೇ ಬಂದಿದ್ರು. 14 ಜನ ಕಾಂಗ್ರೆಸ್ ಅವರ ಬಂದಿದ್ದು. 14 ಜನನ ಕಳಿಸ್ಕೊಟ್ಟವ್ರು ಯಾರು? ಆ ಸಿದ್ದವನನ ಎಲ್ಲ ಸಿದ್ದವನದಲ್ಲಿ ಕೂತಿದ್ರಲ್ಲ ಇವರು ಸಿದ್ದರಾಮಯ್ಯನವರು, ಧರ್ಮಸ್ಥಳದಲ್ಲಿ ಸಿದ್ದವನದಲ್ಲಿ ಇದು ಏನೋ ಆರೋಗ್ಯ ಚಿಕಿತ್ಸೆಗೆ ಹೋಗಿದ್ರಲ್ಲ, ಅಲ್ಲಿ ಹೇಳಿರೋದು ರೆಕಾರ್ಡ್ ಎಲ್ಲ ಬಂದಿದೆ. ಆಡಿಯೋ ಎಲ್ಲ ಕಡೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲ ಪತ್ರಿಕೆ, ಎಲ್ಲ ಚಾನಲಲ್ಲಿ ಬಂದಿದೆ. ಇನ್ನು ಕಾರ್ಯಕರ್ತರು ಮತದಾರರೇ ನನಗೆ ಸ್ಟಾರ್ ಪ್ರಚಾರಕರು ಅಂತ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದವರು ಬಿಜೆಪಿ ಶುದ್ಧೀಕರಣ ಆಗಬೇಕು ಅಂತ ಹೋರಾಟವನ್ನ ಮಾಡ್ತೀನಿ, ನನಗೆ ಮೋದಿ ಫೋಟೋ ಬಳಸಬೇಡಿ ಅಂತಿದ್ದಾರೆ. ಮೊದಲು ಅವರು ಮೋದಿ ಫೋಟೋ ಬಿಟ್ಟು ಚುನಾವಣೆ ನಡೆಸಲಿ, ನನಗೆ ಮೋದಿ ಫೋಟೋ ಹಾಕಬೇಡಿ ಅನ್ನೋದಕ್ಕೆ ಅವ್ರು ಯಾರು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇನ್ನು ನಾಳೆ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಹೀಗಾಗಿ ಈಶ್ವರಪ್ಪಗೆ ಮಹಿಳೆಯರು 24,000 ಠೇವಣಿ ಹಣ ನೀಡಿ ಶುಭ ಹಾರೈಸಿದ್ದಾರೆ. ಇನ್ನು ಈ ಹಿಂದೆ ಸಾಧು ಸಂತರು ಈಶ್ವರಪ್ಪ ಅವರಿಗೆ 1,000 ರೂಪಾಯಿ ಠೇವಣಿ ನೀಡಿದ್ರು. ನಾಳೆ 2 ಹಣವನ್ನು ಸೇರಿಸಿ ಈಶ್ವರಪ್ಪ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ. ಭಾನುವಾರ ಪ್ರಧಾನಿ ಮೋದಿ ಕರುನಾಡಿಗೆ ಎಂಟ್ರಿಯನ್ನ ಕೊಡಲಿದ್ದಾರೆ. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಕ್ಷೇತ್ರದ ಮೇಲೆ ಬಿಜೆಪಿ ಕಣ್ಣಿಟ್ಟಿದ್ದು ಸಿದ್ದರಾಮಯ್ಯ ತವರಿಂದಲೇ ಮೊದಲ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಇನ್ನು ಹಳೆ ಮೈಸೂರು ಟಾರ್ಗೆಟ್ ಮಾಡಿ ಸಮಾವೇಶ ನಡೆಸಲು ಸಿದ್ಧತೆ ಕೂಡ ನಡೆಸಿದ್ದು ಮೈಸೂರಿನಿಂದ ಮೋದಿ ಪ್ರಚಾರ ಕಾರ್ಯಕ್ಕೆ ಚಾಲನೆಯನ್ನ ಕೊಡಲಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಯಡಿಯೂರಪ್ಪ ಕೆಂಡಾಮಂಡಲರಾಗಿದ್ದಾರೆ. ಕಾರಣ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ರಾಹುಲ್ ಗಾಂಧಿ ನಾಯಕತ್ವ ವಿಫಲವಾಗಿದೆ, ದೇಶದಲ್ಲಿ ಅವರ ಹೆಸರನ್ನ ಯಾರು ಕೂಡ ಹೇಳ್ತಿಲ್ಲ, ಕಾಂಗ್ರೆಸ್ನಿಂದ HAL ಮುಚ್ಚುತ್ತಾರೆ ಅಂತ ಅಪಪ್ರಚಾರ ಮಾಡಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರಿಂದ ಕ್ಷಮೆ ಕೊಡಿಸ್ತಾರಾ ಅಂತ BSY ಕಿಡಿಕಾರಿ. ರಾಹುಲ್ ಗಾಂಧಿಯವರ ನಾಯಕತ್ವ ಸಂಪೂರ್ಣ ವಿಫಲ ಆಗಿರೋದ್ರಿಂದ ಯಾರೊಬ್ಬರೂ ಸಹ ರಾಹುಲ್ ಗಾಂಧಿ ಹೆಸರನ್ನು ಹೇಳಕ್ಕೆ ಸಿದ್ಧ ಇಲ್ಲ ಅನ್ನುವಂಥ ವಿಚಿತ್ರವಾದ ಪರಿಸ್ಥಿತಿ ಇರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಕಾಂಗ್ರೆಸ್ ಪಾರ್ಟಿಗೆ ವಿಶ್ವಾಸಾರ್ಹ ನಾಯಕತ್ವ ಇಲ್ಲ ಮತ್ತು ಸರ್ಕಾರದ ಸಾಧನೆ ಬೆಂಬಲವೂ ಇಲ್ಲದೆ ಕೇವಲ ಕೇಂದ್ರ ಸರ್ಕಾರದ ಅನುದಾನದ ಬಗ್ಗೆ ಜನರ ದಾರಿ ತಪ್ಪಿಸಿ ವಿವಾದ ಸೃಷ್ಟಿಸಿ ತನ್ಮೂಲಕ ಜನರ ಇನ್ನು ಇದೇ ವೇಳೆ ಒಕ್ಕಲಿಗರ ಸರ್ಕಾರ ಬಿಜೆಪಿ ನಾಯಕರೇ ತೆಗೆದ್ರು ಅನ್ನೋ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ BSY ತಿರುಗೇಟನ್ನ ಕೊಟ್ಟರು. ಇಂಥ ಹೇಳಿಕೆ ನೀಡೋದ್ರಲ್ಲಿ ಡಿಕೆ ಶಿವಕುಮಾರ್ ಪ್ರವೀಣರು ಅಲ್ವಾ? ಎಲ್ಲದಕ್ಕೂ ಅವರೇ ಉತ್ತರವನ್ನ ಕೊಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಇಂಥವನ್ನ ಬಿಟ್ಟು ಬೇರೆ ಏನೋ ಹೇಳೋಕ್ ಸಾಧ್ಯ ಅಂತ ಕಿಡಿಕಾರಿ. ಅದು ಹೋಗಿ ಮಾತಾಡಲಿ ಶಿವಕುಮಾರ್ ಹೋಗ್ಬಿಟ್ಟು, ನಾನು ಉತ್ತರ ಕೊಡೋಕ್ಕಾಗತ್ತ ಅದಕ್ಕೆ? ಶಿವಕುಮಾರ್ ಎಲ್ಲದರಲ್ಲೂ ಪ್ರವೀಣ್ ಇರೋದ್ರಿಂದ ಅವರೇ ಹೋಗೋದ ಮಾತನ್ನ ಸ್ವಾಮೀಜಿಯವ್ರ ಹತ್ರ ಕೇಳಲಿ. ಅದು ಹೋಗಿ ಮಾತಾಡಲಿ.
ಶಿವರಾಮ್ ಹೆಬ್ಬಾರ್ ಪುತ್ರ ವಿವೇಕ್ ಇಂದು ಕಾಂಗ್ರೆಸ್ ಸೇರ್ಪಡೆಯಾದರು. ಬನವಾಸಿ ಮುಂಡಗೋಡ ಬೆಂಬಲಿಗರ ಜೊತೆ ಸೇರ್ಪಡೆಯಾಗಿದ್ದಾರೆ. ಇನ್ನು ಶಿವರಾಮ್ ಹೆಬ್ಬಾರ್ 2019ರಲ್ಲಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ್ರು. ಬಳಿಕ ಅವರು ರಾಜ್ಯಸಭಾ ಎಲೆಕ್ಷನ್ನಲ್ಲಿ ಅಂತರವನ್ನ ಕಾಯ್ದುಕೊಂಡಿದ್ರು. ರಾಜಕಾರಣದಲ್ಲಿ ಬಿಜೆಪಿ ಕಾರ್ಯಕರ್ತನ ಹಲ್ಲೆ ಫೈಟ್ ವಿಚಾರಕ್ಕೆ ಆರ್ ಅಶೋಕ್ ಹಾಗೆ ಡಿಕೆ ಶಿವಕುಮಾರ್ ವಿರುದ್ಧ ಟ್ವೀಟ್ ಮಾಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನವರಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲು ಗ್ಯಾರಂಟಿ ಆಗ್ತಾ ಇದೆ. ಹತಾಶೆಯಿಂದ ಕಂಗಾಲಾಗಿ ಗೂಂಡಾಗಿರಿಗೆ ಇಳಿದಿದ್ದಾರೆ. ನವೀನ್ ಮೇಲೆ ಕಾಂಗ್ರೆಸ್ನ ಗೂಂಡಾಗಳಿಂದ ಹಲ್ಲೆ ಮಾಡಿಸಿದ್ದಾರೆ. ಕಾಟಾಚಾರಕ್ಕೆ ಕೇಸ್ ಹಾಕಿ ಯಾರ ರಕ್ಷಣೆ ಮಾಡ್ತಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರು ಸೆಂಟರ್ ಬಿಜೆಪಿ ಅಭ್ಯರ್ಥಿ ಭರ್ಜರಿ ರೋಡ್ ಶೋವನ್ನು ನಡೆಸಿದ್ದಾರೆ. ಅಭ್ಯರ್ಥಿ ಪಿಸಿ ಮೋಹನ್ ತೆರೆದ ವಾಹನದ ಮೂಲಕ ರ್ಯಾಲಿಯನ್ನ ನಡೆಸಿದ್ದಾರೆ. ರ್ಯಾಲಿಯಲ್ಲಿ ನೂರಾರು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾದರು. ಮಾರುತಿ ಸೇವಾನಗರ ವಾರ್ಡ್, ಜೀವನಹಳ್ಳಿ, ಭಾರತ್ ನಗರ ಸೇರಿವೆ ಹಲವು ಕಡೆ ಮೆರವಣಿಗೆ ಮಾಡಿ ಬಿಜೆಪಿಗೆ ಮತ ನೀಡುವಂತೆ ಮನವಿಯನ್ನ ಮಾಡಿಕೊಂಡರು. ಬಹಳ ಒಳ್ಳೆಯ ಒಂದು ರೆಸ್ಪಾನ್ಸ್ ಇದೆ. ನಮ್ಮ ಮತದಾರರಲ್ಲಿ, ನಮ್ಮ ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿದೆ. ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ದೇಶದ ಜನ ತೀರ್ಮಾನ ಮಾಡಿದ್ದಾರೆ. ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಕೊಟ್ಟಿರುವಂಥ ಕೊಡುಗೆ ಮತ್ತು ನಾನು ಬೆಂಗಳೂರಿಗೆ ತಂದಿರುವಂಥ ನನ್ನ ಕ್ಷೇತ್ರಕ್ಕೆ ಎಲ್ಲವನ್ನು ಕೂಡ ಜನಗಳ ಬಳಿ ತಗೊಂಡು ಹೋಗ್ತಾ ಇದ್ದೀವಿ. ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದ್ದು ಚುನಾವಣೆ ಗೆಲ್ಲಲು ಬಿಜೆಪಿ ರಣತಂತ್ರವನ್ನ ರೂಪಿಸ್ತಾ ಇದೆ. ತೆಲುಗು ಭಾಷಿಕರ ಓಟ್ಗೆ ಬಿಜೆಪಿ ಪ್ಲಾನ್ ಅನ್ನು ರೂಪಿಸಿದ್ದು ಗಡಿ ಕ್ಷೇತ್ರಗಳಲ್ಲಿ ತೆಲುಗು ಮಂದಿಯನ್ನ ಸೆಳೆಯಲು ಪವರ್ ಸ್ಟಾರ್ ಪವನ್ ಕಲ್ಯಾಣ್ರಿಂದ ಪ್ರಚಾರಕ್ಕೆ ಸಿದ್ಧತೆಯನ್ನ ನಡೆಸಿದೆ. ಏಪ್ರಿಲ್ 17ರಂದು ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಪವನ್ ಕಲ್ಯಾಣ್ ಕ್ಯಾಂಪೇನ್ ಅನ್ನು ಮಾಡಲಿದ್ದಾರೆ. ಇನ್ನು ಬಳ್ಳಾರಿ, ರಾಯಚೂರು, ಚಿಕ್ಕಬಳ್ಳಾಪುರ, ಬೆಂಗಳೂರಿನಲ್ಲಿ ಪವನ್ ಕಲ್ಯಾಣ್ ಬೃಹತ್ ರೋಡ್ ಶೋಗೆ ಬಿಜೆಪಿ ಸಿದ್ಧತೆಯನ್ನ ನಡೆಸ್ತಾ ಇದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಪಂಚಮಸಾಲಿ ಫೈಟ್ ತಾರಕಕ್ಕೇರ್ತಾ ಇದೆ. ಒಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಮಧ್ಯೆ ವಾಕ್ಸಮರ ಶುರುವಾಗಿದ್ರೆ ಇತ್ತ ಇಬ್ಬರು ನಾಯಕರ ಮಧ್ಯೆ ಕೂಡಲ ಸಂಗಮ ಪಂಚಮಸಾಲಿ ಸ್ವಾಮೀಜಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಜಯ ಮೃತ್ಯುಂಜಯ ಸ್ವಾಮೀಜಿ, ಮೀಸಲಾತಿ ಹೋರಾಟಕ್ಕೆ ಸಹಕಾರ ನೀಡಿದವರೆಲ್ಲರೂ ಕೂಡ ನಮ್ಮ ಸಮಾಜದವರೇ. ಹೆಬ್ಬಾಳ್ಕರ್ ನಮ್ಮ ಸಮಾಜದವರು ಆಗಿದ್ದಕ್ಕೆ ಹೋರಾಟಕ್ಕೆ ಸಹಕಾರವನ್ನ ನೀಡಿದ್ದಾರೆ. ಮಹಿಳೆಯನ್ನ ಅವಮಾನಿಸುವಂತ ಕೆಲಸವನ್ನ ಮುರುಗೇಶ್ ನಿರಾಣಿ ಮಾಡಬಾರದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮೀಸಲಾತಿ ಚಳವಳಿಗೆ ಸಹಕಾರ ಕೊಡ್ತಾರೋ ಅವ್ರಿಗೆ ನೀವು ಸಹಕಾರ ಮಾಡಿರಿ. ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಭಾಷೆ ಇರಲಿ, ಯಾರು ನೀವು ಸ್ಪಂದನೆ ಮಾಡೋದಿಲ್ವೋ ಅವ್ರನ್ನ ಸಹಜವಾಗಿ ನೀವು ತಿರಸ್ಕಾರ ಮಾಡಿರಿ ಅಂತೇಳಿ ನಾನು ಹೇಳ್ಕೊಂತ ಬಂದಿದ್ದೀನಿ. ಆ ಕಾರಣಕ್ಕೋಸ್ಕರವಾಗಿ ಈ ವರ್ಷದಲ್ಲಿ 6ನೇ ಹಂತದ ಹೋರಾಟ ಶುರು ಮಾಡಿದಾಗ ಅದೇ ರೀತಿ ಯಾರು ನಮಗೆ ಸಹಕಾರ, ನಿಪ್ಪಾಣಿಂದ ಶುರು ಆಯಿತು ಹೋರಾಟ, 6ನೇ ಹಂತದ ಹೋರಾಟ. ಅಲ್ಲಿಂದ ಇವತ್ತು ಶುರುವಾಗಿ ಗುಲ್ಬರ್ಗದವರೆಗೆ 12 ಜಿಲ್ಲೆ ಮಾಡಿದ್ದೀವಿ. ಹಾಗಾಗಿ ಈ ಚಳವಳಿಗೆ ನಿಮ್ಮ ಭಾಗದಲ್ಲಿ ಯಾರು ನಮಗೆ ಸಹಕಾರ ಕೊಟ್ಟರೋ ಅವ್ರು ನೀವು ಸಹಕಾರ ಕೊಡ್ರಿ. ಯಾರು ನಿಮಗೆ ಸಹಕಾರ ಕೊಟ್ಟಿಲ್ವೋ ಅಂಥವ್ರನ್ನ ತಿರಸ್ಕಾರ ಮಾಡುವಂಥ ಕೆಲಸ ಮಾಡಿರಿ. ಅದು ಯಾವುದೇ ಪಕ್ಷನೋ. ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಪರದ ಪ್ರಚಾರವನ್ನ ನಡೆಸಿದ್ದಾರೆ. ನಾಗಮಂಗಲದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಈಡಿಗ ಸಮುದಾಯದ ಸಭೆ ನಡೆಸಿ ಮತಯಾಚಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಈ ಬಾರಿ ಜನರು ನನ್ನ ಕೈಯನ್ನ ಹಿಡಿತಾರೆ ಅನ್ನೋ ವಿಶ್ವಾಸವಿದೆ. ಎಲ್ಲ ಕಡೆ ಉತ್ತಮ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ನನಗೆ ಗೆಲುವಿನ ಹಿಂಟ್ ಸಿಕ್ಕಿದೆ. ಗೃಹಲಕ್ಷ್ಮಿ ಸೇರಿದಂತೆ 5 ಗ್ಯಾರಂಟಿಗಳು ಗೆಲುವಿಗೆ ಸಹಕಾರಿ ಆಗಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ಕಣ ರಂಗೇರಿದೆ. ಇಂದು ಚನ್ನಪಟ್ಟಣ ತಾಲೂಕಿನಲ್ಲಿ ಡಾಕ್ಟರ್ ಮಂಜುನಾಥ್ ಹಳ್ಳಿಗೆ ತಿರುಗಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಚನ್ನಪಟ್ಟಣ ತಾಲೂಕಿನ ಮುದುಗೆರೆ, ಮತ್ತಿಕೆರೆ, ಭೈರಾಪಟ್ಟಣ, ಚೆಕ್ಕೇರಿ ಸೇರಿದಂತೆ ಟೋಟಲ್ 15ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ತೆರೆದ ವಾಹನದಲ್ಲಿ ಮತ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಹಾಸನದಲ್ಲಿ ಪ್ರೀತಂ ಗೌಡ ಹಾಗೆ ಜೆಡಿಎಸ್ ನಡುವಿನ ಮುನಿಸು ಮುಂದುವರೆದಿದೆ. ಮೈತ್ರಿ ಪಕ್ಷಗಳ ಜಂಟಿ ಕಾರ್ಯಕ್ರಮದ ಬ್ಯಾನರ್ನಿಂದ ಪ್ರೀತಂ ಗೌಡ ಫೋಟೋ ತೆಗೆಯಲಾಗಿದೆ. ನಿನ್ನೆ ಪ್ರೀತಂ ಗೌಡ ಪ್ರಚಾರಕ್ಕೆ ಚಾಲನೆ ನೀಡಿದ್ರು. ಜೆಡಿಎಸ್ ಹಾಗೆ ಅಭ್ಯರ್ಥಿ ಹೆಸರು ಹೇಳದೆ ಪರೋಕ್ಷವಾಗಿ ಅಸಮಾಧಾನವನ್ನು ಹೊರಹಾಕಿದ್ರು. ಈ ಹಿನ್ನೆಲೆ ಅರಕಲಗೂಡು ಜೆಡಿಎಸ್ ನಾಯಕರು ಬ್ಯಾನರ್ನಲ್ಲಿ ಪ್ರೀತಂ ಫೋಟೋವನ್ನ ಕೈಬಿಟ್ಟಿದ್ದಾರೆ. ದಿಂಗಲೇಶ್ವರ ಸ್ವಾಮೀಜಿಗೆ ಕಾಂಗ್ರೆಸ್ ಬಾಹ್ಯ ಬೆಂಬಲ ಚರ್ಚೆ ವಿಚಾರಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದವರು, ಈ ಬಗ್ಗೆ ಹೈಕಮಾಂಡ್ ಜೊತೆಗೆ ಯಾವ ಚರ್ಚೆಯಾಗಿದೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ದಿಂಗಲೇಶ್ವರ ಸ್ವಾಮೀಜಿ ಬಗ್ಗೆ ನಮಗೆ ಅಪಾರವಾದಂತಹ ಗೌರವ ಇದೆ. ವೈಯಕ್ತಿಕವಾಗಿ ನನಗೆ ಅವರ ಬಗ್ಗೆ ಅಪಾರವಾದ ಗೌರವ ಇದೆ. ಅವರಿಗೆ ಲಕ್ಷಾಂತರ ಸಂಖ್ಯೆ ಭಕ್ತಗಣವಿದೆ. ಅವರ ಸ್ಪರ್ಧೆಯಿಂದ ಕ್ಷೇತ್ರದಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದರ ವಿಶ್ಲೇಷಣೆ ಮಾಡೋಕೆ ಆಗಲ್ಲ. ಅವರ ಬಗ್ಗೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ಅದರ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಲೋಕಸಭೆ ಅಖಾಡದಲ್ಲಿ ಇದೀಗ ರೀಲ್ಸ್ ಹಾಡುಗಳ ಸದ್ದು ಜೋರಾಗಿದೆ. ಚುನಾವಣೆ ಪ್ರಚಾರ ಸಭೆಯಲ್ಲಿ ಶಾಸಕ ವಿಜಯಾನಂದ ಕಾಶ್ಯಪ್ಪನವರು
ಏನಿಲ್ಲ ಏನಿಲ್ಲ ಅಂತ ಹಾಡನ್ನು ಹೇಳಿದ್ದಾರೆ. ಈ ಹಾಡು ಇದೀಗ ಎಲ್ಲೆಡೆ ವೈರಲ್ ಆಗಿದೆ. ಏನಿಲ್ಲ ಏನಿಲ್ಲ, ಇನ್ನ ನನ್ನ ನಡುವೆ ಏನಿಲ್ಲ, ನಿಜದಂತಿರುವ ಸುಳ್ಳೆಲ್ಲ ಸುಳ್ಳಿನ ನಿಜವೂ ಸುಳ್ಳಲ್ಲ. ಇದು ಬಹಳ ಫೇಮಸ್ ಆಗಿದೆ ಹಾಡಿಗೆ, ಆಗೈತಿಲ್ಲ, ಎಲ್ಲರಿಗೂ ಹಾಡ್ತಾರೆ ಹಾಡು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.